ಅತ್ಯಂತ ಒಂದು ದಿನಕ್ಕೆ ಹೆಚ್ಚು ವೇತನ ಪಡಿತಕ್ಕಂಥ ಒಬ್ಬ ವ್ಯಕ್ತಿಯ ಚಿತ್ರಣ ಇವತ್ತು ನಾನು ಪತ್ರಿಕೆ ಓದಿದೆ. ಅಮೇರಿಕಾ ದೇಶದೊಳಗ ಕ್ವಾಟಮ್ ಸ್ಕೇಪ್ ಅಂತಕ್ಕಂಥ ಒಂದು ಕಂಪನಿಯನ್ನು 2010 ಕಟ್ಟಿದಂಥ ಜಗದೀಪ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಒಂದು ದಿನಕ್ಕೆ 48 ಕೋಟಿ ರೂಪಾಯಿ ಪಗಾರ ತಗೋತಾನೆ. ಒಂದು ದಿನಕ್ಕೆ 48 ಕೋಟಿ, ಒಂದು ವರ್ಷಕ್ಕೆ 17,500 ಕೋಟಿ ಅವನ ವೇತನ ಆ ವ್ಯಕ್ತಿದು. ಆತ ಹೆಂಗಿಷ್ಟು ಪಗಾರ ತಗೋಕೆ ತಯಾರಾದ? ಅವನ ದೂರದೃಷ್ಟಿ ಅಂತದಿತ್ತು ಅಂದ್ರೆ ಅಮೇರಿಕಾದೊಳಗೆ ಹೋಗಿ ತನ್ನದೇ ಆದಂಥ ಒಂದು ಬ್ಯಾಟ್ರಿ ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾನೆ. ಬ್ಯಾಟ್ರಿ ಇವತ್ತದು ಚೀನಾದಂಥ ದೇಶದೊಳಗೆ ಈಗ 10 ವರ್ಷದಿಂದ ಅದು ಪ್ರಚಲಿತ ಇತ್ತು. ಈಗ ನಮ್ಮ ಕೈಯೊಳಗೆ ಅವು ಓಡಾಡಕತ್ತಾವ ಗಾಡಿಗಳು, ವಿದ್ಯುತ್ ಚಾಲಿತ ಕಾರ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳು. ಅದಕ್ಕೆ ಬರ್ತಕ್ಕಂಥ ಬ್ಯಾಟ್ರಿ ಲಿಥಿಯಂ ಅಂತಕ್ಕಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ಆ ಬ್ಯಾಟ್ರಿಯನ್ನು ತಯಾರು ಮಾಡ್ತಕ್ಕಂಥವನು ಅಂಥವು ಇವತ್ತು ಒಂದು ದಿವಸ 48 ಕೋಟಿ ಪಗಾರ ತಗೋತಾನಂದ್ರೆ ನಮ್ಮೊಳಗೆ ಇಲ್ಲಿ ಬಂದಂಥ ಪ್ರತಿಭಾನ್ವಿತ ಮಕ್ಕಳೊಳಗೆ ಅಂಥವ್ರನ್ನು ನಾವು ಕಾಣಬಹುದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದೊಳಗೆ ಹೇಳಿ, ಅದರ ಜೊತೆಗೆ ಈ ಸಂಸ್ಥೆಯ ಬಗ್ಗೆ ನನಗೊಂದು ಸ್ವಲ್ಪ ಕೀಳರಿಮೆ ಇತ್ತು ಸರ್. ಸುರೇಶ್ ಕುಲಕರ್ಣಿ ಸರ್, ನಾನು ಇದೇ ಬುಕ್ಲೆಟ್ ನೋಡಿದಾಗ ನಾನು ನೀವು ಇದಕ್ಕೆ ಅಡ್ವೈಸರ್ ಅಂತಕ್ಕಂಥದ್ದನ್ನು, ನಾನು ಇಲ್ಲಿ ಗಿರೀಶ್ ಅಂತಕ್ಕಂಥ ಒಬ್ಬ IAS ಕೋಚಿಂಗ್ ಹೋದಂಥ ವಿದ್ಯಾರ್ಥಿ ಇಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಕತ್ತಾರ ಸರ್. ನಾನು ಕಾಲೇಜ್ ಮಾಡಾಕತ್ತೀವಿ ಸರ ಇಲ್ಲಿ ಒಂದು ಅಂತಂದ್ರು, ಅವ್ರ ತಾಯಿಯವರು ನನ್ನ ಜೊತೆ ಕೆಲಸ ಮಾಡ್ತಾರ ಶಿಕ್ಷಕಿಯಾಗಿ. ಏನು ಮಾಡಾಕತ್ತೀರಿ ಅಂತ ಹೇಗೆ ಕೇಳಿದೆ ನಾನು. ಈಗ 4 ವರ್ಷದ ಹಿಂದೆ ಇರ್ಬೋದು ಸರ್. ನಾವು ಇವತ್ತ ವಿದ್ಯೆಯನ್ನು ಅರಸಿ ಕೋಸ್ಟಲ್ ಏರಿಯಾಕ್ಕೆ ಹೋಗ್ತಾರ, ಗೊತ್ತೈತ್ಲ? ಮಂಗಳೂರು ಸೈಡ್, ಕಾರ್ಕಳ ಸೈಡ್ ಹೋಗ್ತಿರಲ್ಲ, ಎಲ್ಲ ಮಕ್ಕಳು ಅಲ್ಲೇ ಹೋಗ್ತಾವೆ. ವಿಶೇಷವಾಗಿ ಇಲ್ಲಿ ಯಾವ ಪ್ರತಿಭೆ ಒಳಗೆ ಮುಂದದಾವಲ್ಲ ಅಂತ ಮಕ್ಕಳು ಹೆಚ್ಚಿನ ವ್ಯಾಸಂಗಕ್ಕೆ ಅಲ್ಲಿ ಹೋಗ್ತಾವೆ. ಆ ವಿದ್ಯೆಯನ್ನು ನಮ್ಮಲ್ಲೇ ಕೊಡ್ತೀವಿ ನಾಗ್ನೂರು ಊರಾಗ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ನೀವು ಮಾಡ್ತೀರಿ ಭಾಳ, ಒಂದು 2 ವರ್ಷ ಮಾಡ್ತೀರಿ, ಮುಂದೆ ಆಗ್ತೈತಿಲ್ಲೋ ನೋಡ್ರಿ, ಅದನ್ನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾ ಅದನ್ನು ವಾಪಸ್ ಈಗ ಒಂದು ವರ್ಷದಿಂದ ಹಿಂದೆ ತಗೊಂಡೆ ಆ ಮಾತನ್ನು. ಯಾಕಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಹುಡುಗನನ್ನು ಇಲ್ಲಿ ಹಚ್ಚಿದ್ರು. ಅಥರ್ವ ನಾಗ್ನೂರು ಕಾಲೇಜ್ಗೆ ಹಚ್ತೀವಿ ಅಂತಂದ್ರು. ಕಲ್ಲೋಳಿ ಹುಡುಗ ಅವ, ಕಾಸನ್ನ ಅಳಿಯ ಅವ. ಇಲ್ಲಿ ಹಚ್ಚೋ ಮುಂದೆ ನಾನು ಕೇಳಿದ್ರು ಅವರು, ಶಿಕ್ಷಣದೊಳಗೆ ಅಲ್ಲಿ ಇಲ್ಲಿ ಅಡ್ಡಾಡ್ತಿ, ಕಾಲೇಜ್ ಎಲ್ಲಿ ಚಲೋ ಅದ ಅಂತ ಕೂಡಲೇ ನಾನು ಜ್ಞಾನ ಸುಧಾ ಕಾರ್ಕಳ ಹೆಸರು ಹೇಳಿ ನನಗೆ ಅನುಭವ ಆದದ್ದನ್ನು ನಿಮ್ಮ ಮುಂದೆ ಹಂಚ್ಕೋಕೆ ಪ್ರಯತ್ನ ಮಾಡ್ತೀನಿ. ನಾನು 1 ನಿಮಿಷ ಹೆಸ್ತು ತಗೋತೀನಿ, ಕ್ಷಮೆ ಇರಲಿ. ಬ್ಯಾಡ್ರಿ ಅಲ್ಲೇ ಹಚ್ಚ್ರಿ ಅಂತ ಹೇಳಿ ಅವ್ರ ಮನೆಯವ್ರಿಗೆ. ಇಲ್ಲ ನಮ್ಮ ಊರು ಸಮೀಪ ಆಕೈತಿ, ಎಕನಾಮಿಕ್ಲು ನಮಗೆ ಹೆಲ್ಪ್ ಆಕೈತಿ, ನಾವು ಇಲ್ಲೇ ಹಚ್ತೀವಿ ಅಂದ್ರೆ ಅವರು. ನಾವು ಒಟ್ಟ ಬೇಡ ಅಂತ ಹೇಳಿ ನಾವು ಅಲ್ಲೇ ಹಚ್ತೀವಿ ಅಂದ್ರೆ ಅವರು ಹೆಂಗೋ ಗಿರೀಶ್ ಅದಾನ ಹಚ್ಚೋರಿ ಹೋಗ್ರಿ ನಮ್ಮ ಹುಡುಗ ಒಬ್ಬದಾನ ಅಂತ ಹೇಳಿ ನಾನು ಇಲ್ಲಿ ಹಚ್ಚಿರ ಅವರು. ಇಲ್ಲಿ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಯ್ತಂದ್ರೆ ಇಡೀ ರಾಜ್ಯಕ್ಕೆ 17ನೇ ರ್ಯಾಂಕ, ಈ ಭಾಗಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡ ಸೂರಜ್ ಹೆಬ್ಬಾಳ್ ಅಂತಕ್ಕಂಥ ಹುಡುಗ, ನನ್ನ ಮನೆ ಹುಡುಗ. ನಿನಗೆ ಗಿರೀಶ್ ಗೋರ್ಬಾಳ್ ಅದನ್ನು ಸ್ಟೇಟಸ್ ಒಳಗೆ ಅವ್ನು ಮಾತಾಡಿದ ಬಗ್ಗೆ ಇಟ್ಟಿದ್ದ ಗಿರೀಶ್ ಗೋರ್ಬಾಳ್ ಸರ್. ನಾನು ಕೇಳಾಕತ್ತೀನಿ, ಅಡ್ಡಿಲಿ ಮುಂದೊಂದು ದಿವಸ ಈ ಹುಡುಗ IAS KS ಆಗ್ಬೋದು ಅಂತಕ್ಕಂಥ ತಾಕತ್ತನ್ನು ಅಥರ್ವ ಕಾಲೇಜ್ ಕೊಟ್ಟೈತಿ ಅಂತಕ್ಕಂಥ ಅಭಿಪ್ರಾಯ ನಂದಾಯ್ತು. ನನ್ನ ಮನಸ್ಥಿತಿ ಚೇಂಜ್ ಮಾಡ್ಕೊಂಡೆ.